ನಾನು ಮಠದಲ್ಲಿ ಅಥವಾ ಗುಡಿಗಳಲ್ಲಿ ಒಂದು ಹುಳಿ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತೊಗರಿಬೇಳೆ ಏನು ಮಾಡಿದ್ದೆ, ನೆನೆ ಹಾಕಿಟ್ಟಿದ್ದೆ ನಾನು. ಈಗ ಅದನ್ನು ಒಂದು ಮಾವಿನ ಹಣ್ಣಿನ ಉಪ್ಪಿನಕಾಯಿ ಹಾಕಿಂದ ಗೊರಟ ಉಳಿದಿರ್ತಾವಲ್ಲ, ಅದನ್ನು ಹಾಕಿಬಿಟ್ಟು ನಾನು ಈಗ ಒಂದು 7-8 ಸೀಟಿ ಹೊಡಿಸಿದ್ದೀನಿ. ಇದು ನುಣ್ಣಗೆ ಬೆಂದಿದೀಗ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇಲ್ಲಿ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಪೊಟ್ಯಾಟೊ. ನೀವು ಬೇಕಂದ್ರೆ ಇಲ್ಲಿ ಕುಂಬಳಕಾಯಿ ಹುಳಿನೂ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ 2 ಇದು ಒಣಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ನಾನು ಈಗ ಚೆನ್ನಾಗಿ ಇದನ್ನು ಏನು ಮಾಡ್ತಾಯಿದ್ದೀನಿ, ಹುರಿತಾ ಇದ್ದೀನಿ. ಇವೇನು ಮಾಡಬೇಕು, ಬಟಾಟಿಗೆ ಇದರಲ್ಲೇ ಬೇಯಬೇಕು. ಬೆಂದಿಂದ ಇದಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸಣ್ಣದಾದ ಮಸಾಲೆ ಹುರ್ಕೊಂಡಿದ್ದೀನಿ. ಆ ಮಸಾಲೆಯಲ್ಲಿ ಏನೇನು ಹಾಕಿದ್ದೀನಿ ಅಂದರೆ 1 ಸ್ಪೂನ್ನಷ್ಟು ಹವಿದು ಹಾಕಿದ್ದೀನಿ, 2 ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೀನಿ, ಒಂದು 10 ಮೆಣಸಿನ್ಕಾಯಿ ಹಾಕಿ, ಒಂದು 2 ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಕುಟ್ಟಾಣಿಯಲ್ಲಿ ಕುಟ್ಟಿ ಜಜ್ಜಿ ಒಣಮೆಣಸಿನ್ಕಾಯಿದು ಇದು ಮಸಾಲೆ ನೋಡಿ. ಈಗ ಮಠದ ಹುಳಿ ಏನದಲ್ಲ ತುಂಬ ಚೆನ್ನಾಗಿ ಆಗಿದೆ. ಇದೇ ರೀತಿ ನೀವು ಒಂದು ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ. ಅದು ಬೇರೆ ಭಾಳಷ್ಟು ಮಸಾಲೆನೂ ಇಲ್ಲ, ಏನೂ ಇಲ್ಲ. ಇದು ಮಾಡ್ಕೊಂಡು ನೋಡಿ, ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.